ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲಾ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಇವತ್ತು ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಮಹಜರು ನಡೆಸಿದ್ದಾರೆ. ಘಟನೆ ದಿನ ಪವಿತ್ರ ಏನೆಲ್ಲ ಮಾಡಿದ್ಲು ಅನ್ನೋದರ ಬಗ್ಗೆ ಸಿಸಿಟಿವಿಯಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಇದರ ಜೊತೆಗೆ ಪವನ್ ರೂಮ್ ಅನ್ನ ಕೂಡ ತಲಾಶ್ ಮಾಡಿ ಬಟ್ಟೆ ಚಪ್ಪಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಪವಿತ್ರ ಗೌಡ ಒಬ್ಬ ಬಡಪ ಈ ರೇಣುಕಾಸ್ವಾಮಿ ಮಸಣ ಸೇರೋಕೆ ಹಾಗೂ ನಟ ದರ್ಶನ್ ಅರಮನೆಯಿಂದ ಸೆರೆಮನೆಗೆ ಹೋಗುವಂತೆ ಮಾಡಿದ ಸುಂದರಿ. ದರ್ಶನ್ ಜೊತೆ ಇವಳು ಸೇರಿ 19 ಆರೋಪಿಗಳು ಅಂಧರಾಗೋಕೆ ಏಕಮಾತ್ರ ರೀಸನ್. ಸದ್ಯ ಪೊಲೀಸರು ನಡೆಸ್ತಾ ಇರುವ ತನಿಖೆಯಿಂದ ಪವಿತ್ರ ಎಂಬಾಕೆಯ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇವೆ. ರೇಣುಕಾಸ್ವಾಮಿ ಮೇಲೆ ಮೊದಲು ಹಲ್ಲೆ ನಡೆಸಿದ್ದೇ ಪವಿತ್ರ ಗೌಡ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ ನಂತರ ಪವಿತ್ರ ಗೌಡ ನೇರವಾಗಿ ತಮ್ಮ ಮನೆಗೆ ಹೋಗಿದ್ದ ವಿಚಾರ ತನಿಖೆಯಲ್ಲಿ ಗೊತ್ತಾಗಿದೆ. ಅಲ್ಲದೆ ರೇಣುಕಾಸ್ವಾಮಿಗೆ ಮೊದಲು ಹಲ್ಲೆ ಮಾಡಿದ್ದೇ ಪವಿತ್ರ ಗೌಡ ಎನ್ನಲಾಗ್ತಾ ಇದೆ. ಶೆಡ್ನಲ್ಲಿ ಈಕೆಯನ್ನ ನೋಡ್ತಾ ಇದ್ದಂತೆ ರೇಣುಕಾಸ್ವಾಮಿ ಪವಿತ್ರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ದ. ಈ ವೇಳೆ ಪವಿತ್ರ ತಾನು ಹಾಕಿದ್ದ ಚಪ್ಪಲಿ ತೆಗೆದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ಲಂತೆ. ತನಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಚಪ್ಪಲಿಯಿಂದ ಹೊಡೆದು ಕೋಪ ತೀರಿಸಿಕೊಂಡಿದ್ಲು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಪವಿತ್ರ ಗೌಡ ಮನೆಯಲ್ಲಿ ಮಹಜರು, ಬಟ್ಟೆ ಚಪ್ಪಲಿ ವಶಕ್ಕೆ. ಇಂದು ಪ್ರಕರಣದ ಕೇಂದ್ರ ಬಿಂದು ಖಳನಾಯಕಿ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಸತತ 3 ಗಂಟೆಗಳ ಕಾಲ ಮಹಜರು ನಡೆಸಿದ್ದಾರೆ. ಆರ್ಆರ್ ನಗರದಲ್ಲಿರುವ ಪವಿತ್ರ ಮನೆಯಲ್ಲಿ ಮೊದಲನೇ ಆರೋಪಿ ಪವಿತ್ರ ಗೌಡ ಹಾಗೂ 3ನೇ ಆರೋಪಿ ಪವನ್ ಕರೆತಂದು ಮಹಜರು ಮಾಡಿದ್ದಾರೆ. ಮನೆಯ ಸಿಸಿಟಿವಿ ಪರಿಶೀಲನೆ ಮಾಡಿದ್ದು, ಘಟನೆ ದಿನ ಪವಿತ್ರ ಮನೆಯಿಂದ ಎಷ್ಟೊತ್ತಿಗೆ ಹೋದ್ರು, ವಾಪಸ್ ಬರುವಾಗ ಎಷ್ಟು ಸಮಯ ಆಗಿತ್ತು, ಅಂದು ಯಾವ ಬಟ್ಟೆ ಧರಿಸಿದ್ರು, ಮನೆಯಲ್ಲಿ ಬೇರೆ ಮೊಬೈಲ್ ಸಿಮ್ ಇದೆಯಾ ಅಂತೆಲ್ಲ ಮನೆಯ ಮೂಲೆ ಮೂಲೆಗಳನ್ನ ತಡಕಾಡಿದ್ದಾರೆ. ಪವಿತ್ರ ಬಟ್ಟೆ, ದುಪ್ಪಟ್ಟ, ವೇಲ್, ಟವಲ್, ಚಪ್ಪಲಿ ವಶಕ್ಕೆ ಪಡೆದಿದ್ದಾರೆ. ಪವಿತ್ರಾಗೆ ಸಹಾಯ ಮಾಡಲು ಮನೆಯಲ್ಲಿದ್ದ ಆರೋಪಿ ಪವನ್ ವಾಸವಿದ್ದ ರೂಮ್ನಲ್ಲಿಯೂ ಪರಿಶೀಲನೆ ಮಾಡಿದ್ದಾರೆ. ಪವಿತ್ರ ಗೌಡ ಮನೆಯ ಪಾರ್ಕಿಂಗ್ನಲ್ಲಿರುವ ಪವನ್ ರೂಮ್ನಲ್ಲಿದ್ದ ಆತನ ಬಟ್ಟೆಯಲ್ಲಿ ರಕ್ತದ ಗುರುತು ಪತ್ತೆಯಾಗಿದೆ. ಹೀಗಾಗಿ ಪವನ್ ಕೃತ್ಯದ ದಿನ ಧರಿಸಿದ್ದ ಪ್ಯಾಂಟ್, ಶರ್ಟ್, ಟವಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ರೂ ಪವನ್ಗಿಲ್ಲ ಪಶ್ಚಾತ್ತಾಪ. ಇನ್ನು ತಲಾಶ್ ವೇಳೆ ಆರೋಪಿ ಪವನ್ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಆರಾಮಾಗಿ ನಗಾಡಿಕೊಂಡು ಮನೆಯಲ್ಲಿ ಓಡಾಡಿರುವುದು ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆಯಾಗಿದೆ. ಮಹಜರು ವೇಳೆ ನಗ್ನಗ್ತಾ ಓಡಾಡಿದ್ದಾನೆ. ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ವ್ಯಕ್ತಿ ಪೊಲೀಸರ ವಶಕ್ಕೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಡರಾತ್ರಿ ಮೈಸೂರು ರಸ್ತೆಯಲ್ಲಿ ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕ್ರೈಮ್ ಸೀನ್ನಲ್ಲಿ ದೇವರಾಜ್ ಇದ್ದು ಶೆಡ್ಗೆ ಪವಿತ್ರ ಜೊತೆಗೆ ಹೋಗಿದ್ದ ಎನ್ನಲಾಗ್ತಾ ಇದೆ. ಇದೇ ಕಾರಣಕ್ಕೆ ದೇವರಾಜ್ನನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೇಂದ್ರ ಬಿಂದು ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಮಹಜರು ನಡೆಸಿದ್ದಾರೆ. ಇಡೀ ಮನೆಯನ್ನ ತಡಕಾಡಿದ ಪೊಲೀಸರು ಇಬ್ಬರು ಆರೋಪಿಗಳ ಬಟ್ಟೆ ಹಾಗೂ ಚಪ್ಪಲಿಯನ್ನ ವಶಕ್ಕೆ ಪಡೆದು ಕೊಂಡೊಯ್ದಿದ್ದಾರೆ. ಈ ಮೂಲಕ ಹೆಚ್ಚಿನ ತನಿಖೆ ನಡೆಸಲಿದ್ದಾರೆ. ಅಂಕಿತಾ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.